ಹೇ ನಮಸ್ಕಾರ, ನನ್ನ ಹೆಸರು ನವೀನ್. ಇದು ಬಾಕಾಸ್ ಕಿಚನ್. ಇವತ್ತೊಂದು ಸೂಪರ್ ಹೆಲ್ದಿಯಾಗಿ ವೆಜ್ ಬರ್ಗರ್ ಹುರುಳಿಕಾಳು ಮತ್ತು ಬ್ರೌನ್ ರೈಸ್ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀನಿ. ಇದು ಒಂದು ಬೇಸ್ ರೆಸಿಪಿ ಥರ ಮಾಡ್ತಾ ಇದ್ದೀನಿ. ಇದು ಒಂದು ಐಡಿಯಾ ಬಂದರೆ ನೀವು ಬೇರೆ ಥರ ಕಾಳುಗಳು ಉಪಯೋಗಿಸ್ಕೊಂಡು ಬೇರೆ ಬೇರೆ ಥರ ಮಾಡ್ಬೋದು. ನೀವು ಕಡಲೆಕಾಳು, ಬ್ಲ್ಯಾಕ್ ಬೀನ್ಸು, ನೀವು ಬ್ರೌನ್ ರೈಸ್ ಬದಲು ಮಿಲೆಟ್ಸು, ಬಿಳಿ ಅನ್ನ ಕೂಡ ಉಪಯೋಗಿಸ್ಬೋದು. ಇದ್ರ ಜೊತೆ ಒಂದು ಈಸಿ ಮತ್ತು ಹೆಲ್ದಿ ಸಾಸ್ ಕೂಡ ಹೇಳ್ಕೊಡ್ತೀನಿ. ಇದನ್ನ ಕಾಫಿ, ಟೀ ಜೊತೆ ವಡೆ ಥರ ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ಮಕ್ಕಳಿಗೆ ಹೆಲ್ದಿಯಾಗಿ ಸ್ನ್ಯಾಕ್ ಥರನೂ ಕೊಡ್ಬೋದು. ಇನ್ನೂ ಹೆಲ್ದಿಯಾಗಿ ತಿನ್ಬೇಕಂದ್ರೆ ಇದನ್ನ ಸ್ಯಾಂಡ್ವಿಚ್ ಇಲ್ಲಾಂದರೆ ಸ್ಯಾಲಡ್ಗೆ ಹಾಕ್ಕೊಂಡು ತಿನ್ಬೋದು. ನೀವು ಯಾವುದು ಟ್ರೈ ಮಾಡಿದ್ರಿ ಅಂತ ಕೆಳಗೆ ಕಾಮೆಂಟ್ ಮಾಡಿ ಹೇಳಿ. ಇವಾಗ ಬಾಯಲ್ಲಿ ನೀರು ಬರ್ತಿದೆ ತಾನೆ, ನನಗಟ್ಲಿಷ್ಟು ಬರ್ತಾ ಇದೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ನೋಡೋಕ್ಕೆ ಟೈಮ್ ಬೇಕಂದರೆ ವೀಡಿಯೋನ ಇಲ್ಲಿ ನಿಲ್ಲಿಸಿ, ಕೆಳಗೆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲೂ ಹಾಕಿದ್ದೀನಿ. ಇವಾಗ ಇದಕ್ಕೆ ಮೊದಲು ಬ್ರೌನ್ ರೈಸ್ ಮಾಡ್ಕೊಳ್ಳೋಣ. ಇದು ಸೂಪರ್ ಈಸಿ ರೆಸಿಪಿ. ಇದಕ್ಕೆ 1 ಭಾಗ ಅಕ್ಕಿಗೆ 5 ಇಂದ 6 ಭಾಗ ನೀರು ಬೇಕು. ಸೊ ನೀರನ್ನ ಫಸ್ಟು ಬಿಸಿ ಮಾಡ್ಕೊಳ್ಳೋಣ. ಅಕ್ಕಿನ ಚೆನ್ನಾಗಿ 1-2 ಸತಿ ತೊಳ್ಕೊಂಡು ಕುದೀತಿರೋ ನೀರಿಗೆ ಹಾಕಿ ಮುಚ್ಚಳ ಇಲ್ಲದೆ 30 ನಿಮಿಷ ಮೀಡಿಯಮ್ ಹೀಟ್ನಲ್ಲಿ ಬೇಯಿಸೋಣ. ಆಮೇಲೆ ನೀರನ್ನ ಚೆಲ್ಲಿ ಮುಚ್ಚಳ ಮುಚ್ಚಿ 10ರಿಂದ 15 ನಿಮಿಷ ಹಾಗೆ ಹಬೆಯಲ್ಲಿ ಬೇಯೋಣ. ಅಷ್ಟೇ. ಬ್ರೌನ್ ರೈಸ್ ಬೇಯಕ್ಕಿಟ್ಟಿದ ತಕ್ಷಣ ನಾವು ಹುರುಳಿಕಾಳನ್ನ ಬೇಯಿಸ್ಕೊಳ್ಳೋಣ. ಕಾಳು ತೊಗೊಂಡು ಕಸ ಕಡ್ಡಿ ಕಲ್ಲು ಎಲ್ಲ ಆರಿಸಿ ಚೆನ್ನಾಗಿ ತೊಳೆದು 1ಕ್ಕೆ 3ರಷ್ಟು ನೀರು ಹಾಕ್ಕೊಂಡು ಮುಚ್ಚಳ ಮುಚ್ಚಿ 20ರಿಂದ 25 ನಿಮಿಷ ಬೇಯಿಸ್ಕೊಳ್ಳೋಣ. ಬೆಂದ ಮೇಲೆ ನೀರು ಬೇರೆ ಪಾತ್ರೆಗೆ ಹಾಕೋಣ. ನಾನು ನೀರನ್ನ ಸಾರಿಗೆ ಇಲ್ಲ ಹುಳಿಗೆ ಉಪಯೋಗಿಸ್ಕೊಳ್ತೀನಿ. ಇದು ಸ್ವಲ್ಪ ಹೊತ್ತು ಆರಲಿ. ಆ ಟೈಮ್ನಲ್ಲಿ ನಾನು ಬೇರೆ ವಿಡಿಯೋ ಲಿಂಕ್ ಇಲ್ಲಿ ಹಾಕಿದ್ದೀನಿ, ಇಂಟ್ರೆಸ್ಟ್ ಇದ್ದರೆ ಆಮೇಲೆ ನೋಡಿ. ಇವಾಗ ಬರ್ಗರ್ ಪ್ಯಾಟಿಗೆ ಬೇಕಾಗಿರೋ ಬೇರೆ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಳ್ಳೋಣ. ಒಂದು ಅರ್ಧ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಳ್ಳೋಣ. ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಕೊಳ್ಳೋಣ. ಶುಂಠಿ ನಾನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ನೀವು ಸಣ್ಣದಾಗಿ ಕಟ್ ಮಾಡಿದ್ರೂ ಪರವಾಗಿಲ್ಲ. ಕೊತ್ತಂಬರಿ ಸೊಪ್ಪು, ಇವಾಗ ಬರ್ಗರ್ ಪ್ಯಾಟಿ ಮಾಡ್ಕೊಳ್ಳೋಣ. 1 ಭಾಗ ಅನ್ನಕ್ಕೆ 2 ಭಾಗ ಕಾಳು ತೊಗೊಂಡು ಮಿಕ್ಸಿಗೆ ಹಾಕೋಣ. ಸುಮ್ಮನೆ ಸ್ವಲ್ಪ ಪಲ್ಸ್ ಮಾಡ್ಕೊಳ್ಳಿ, ನುಣ್ಣದಾಗಿ ಮಾಡೋದು ಬೇಡ. ಇವಾಗ ಬೇರೆ ಇಂಗ್ರೀಡಿಯೆಂಟ್ಸ್ ಜೊತೆ ಇದನ್ನ ಒಂದು ಬೌಲ್ನಲ್ಲಿ ಹಾಕೋಣ. ಸ್ವಲ್ಪ ಈರುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಅರಿಶಿನ, ಸ್ವಲ್ಪ ಅಚ್ಕಾರದ ಪುಡಿ, ಬ್ರೆಡ್ ಕ್ರಮ್ಸ್ ಸ್ವಲ್ಪ. ಮಿಕ್ಸ್ಚರ್ ಒಂದು ಸ್ವಲ್ಪ ನೀರಾಗಿದ್ದರೆ ಸ್ವಲ್ಪ ಜಾಸ್ತಿ ಬ್ರೆಡ್ ಕ್ರಮ್ಸ್ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಸೂಪರ್ ದೋಸೆ ತವಾ ತೊಗೊಂಡು ಒಲೆ ಮೇಲೆ ಇಡೋಣ. ಇದು ಹೆಣಬಾರ ಇದೆ, ಅದು ಕಾಯೋ ಅಷ್ಟರಲ್ಲಿ ಪ್ಯಾಟಿ ಮಾಡ್ಕೊಳ್ಳೋಣ. ಚೆನ್ನಾಗಿ ಈ ಮಿಕ್ಸ್ನ ಕಲಿಸ್ಕೊಂಡು ಒಂದು ಬಾಲ್ ಥರ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಇಲ್ಲ ನೀರು ಹಾಕ್ಕೊಂಡು ಲೈಟಾಗಿ ತಟ್ಟಿ ಪ್ಯಾಟಿ ಥರ ಮಾಡ್ಕೊಳ್ಳೋಣ. ಎಣ್ಣೆ ಹಾಕಿದ್ರೆ ಸ್ವಲ್ಪ ಗರಿಗರಿಯಾಗಿ ಬರುತ್ತೆ. ಇವಾಗ ಕಾದಿರೋ ತವದ ಮೇಲೆ ಬರ್ಗರ್ ಪ್ಯಾಟಿನ ಬೇಯಿಸ್ಕೊಳ್ಳೋಣ. 2ರಿಂದ 3 ನಿಮಿಷ 2 ಕಡೆನೂ ಚೆನ್ನಾಗಿ ಕೆಂಪಗಾಗೋ ಥರ ಬೇಯಿಸೋಣ. ಇವಾಗ ಇದಕ್ಕೆ ಹಾಕೋಕ್ಕೆ ಒಂದು ಸಿಂಪಲ್ಲಾಗಿ ಒಂದು ಸಾಸ್ ಹೇಳ್ಕೊಡ್ತೀನಿ. ನೀವು ಮೇಯೋನೈಸ್ ಇದ್ದರೆ ಉಪಯೋಗಿಸ್ಬೋದು, ಬಟ್ ಇದು ಹೆಲ್ದಿ ವೆಜಿಟೇರಿಯನ್ ಸಾಸ್ ಹೇಳ್ಕೊಡ್ತೀನಿ. ಕೊತ್ತಂಬರಿ ಸೊಪ್ಪು ಪೇಸ್ಟ್ ಮಾಡಿಕೊಂಡು ಗಟ್ಟಿ ಮೊಸರು ಜೊತೆ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡೋದು ಅಷ್ಟೇ. ಇದು ತಣ್ಣಗೆ ಫ್ರೆಶ್ ಆಗಿ ಬರ್ಗರಲ್ಲಿ ಸಖತ್ತಾಗಿರುತ್ತೆ. ಬರ್ಗರ್ ಮೇಲೆ ಹಾಕೋಕ್ಕೆ ಒಂದು ಸ್ಯಾಲಡ್ ಮಾಡೋಣ. ಇವಾಗ ಈರುಳ್ಳಿನ ರಿಂಗ್ಸ್ ಥರ ಕಟ್ ಮಾಡಿಕೊಂಡು ಟೊಮೆಟೊಗಳನ್ನ ಸ್ಲೈಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಮೆಣಸಿನ್ಕಾಯಿ ಬೇಕಾದರೆ, ಚೆನ್ನಾಗಿ ನಿಂಬೆಹಣ್ಣು ಜ್ಯೂಸು, ಕೊತ್ತಂಬರಿ ಸೊಪ್ಪು, ಉಪ್ಪು, ಸ್ವಲ್ಪ ಮೆಣಸು ಪುಡಿ, ಬೇಕಾದರೆ ಒಂದು ಸ್ವಲ್ಪ ಜೇನುತುಪ್ಪನೂ ಹಾಕ್ಕೊಳ್ಬೋದು ಸ್ವೀಟ್ನೆಸ್ಗೆ. ಅಷ್ಟೇ. ಇವಾಗ ನಮ್ಮ ಬರ್ಗರ್ ಮಾಡೋಣ. ಫಸ್ಟು ಬನ್ನ ಟೋಸ್ಟ್ ಮಾಡ್ಕೊಳ್ಳೋಣ.
ಸ್ಪೂನಲ್ಲಿ ನಮ್ಮ ಸಾಸ್ ಹಾಕೋಣ, ಕೊತ್ತಂಬರಿ ಸೊಪ್ಪಿಂದು. ಇವಾಗ ನಮ್ಮ ಬರ್ಗರ್ ಪ್ಯಾಟಿ 1 ಇಲ್ಲ 2 ಹಾಕೋಬೋದು. ಸ್ವಲ್ಪ ಟೊಮೆಟೊ ಸಾಸ್ ಹಾಕೋಣ, ನಮ್ಮ ಸ್ಯಾಲಡ್ ಹಾಕೋಣ, ಬೇಕಾದರೆ ಸ್ವಲ್ಪ ಕೋಸು ಪಾಲಕ್ಕು ಹಾಕ್ಕೊಳ್ಬೋದು. ಇವಾಗ ಇದನ್ನು ತಿನ್ನೋ ಸಾಹಸ ಕ್ಯಾಮ್ರಾ ಹಿಂದೆ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಕೆಳಗೆ ಕಾಮೆಂಟ್ ಮಾಡಿ ಹೇಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ. ಧನ್ಯವಾದಗಳು.